ಸ್ನೇಹಿತರೆ, ಇದು ಪ್ರಪಂಚದಲ್ಲಿಯೇ ಅತ್ಯಂತ ದೊಡ್ಡ ಶಿವಧಾಮ. ಇಲ್ಲಿ ನಮ್ಮ ಮಹಾದೇವನು ಸ್ವತಃ ನೆಲೆಸಿದ್ದಾನೆ. ಈ ಸ್ಥಳವು ಹಿಮಾಚಲ ಪ್ರದೇಶದಲ್ಲಿದೆ. ಇದನ್ನು ಕಿನ್ನರ ಕೈಲಾಸ ಎಂದು ಕರೆಯುತ್ತಾರೆ. ಅಂದರೆ ಅರ್ಧ ಕಿನ್ನರ ಮತ್ತು ಅರ್ಧ ಈಶ್ವರ ಎಂದರ್ಥ. ಈ ಪರ್ವತವು ಸುಮಾರು 19,000 ಅಡಿ ಎತ್ತರವಿದೆ ಮತ್ತು ಇಲ್ಲಿರುವ ಶಿವಲಿಂಗವು 80 ಅಡಿಗಳಷ್ಟು ಎತ್ತರವಿದೆ. ಈ ಪರ್ವತದ ವಿಶೇಷತೆ ಏನೆಂದರೆ ಇದರ ಬಣ್ಣವು ಸೂರ್ಯೋದಯಕ್ಕೂ ಮುನ್ನ ಬಿಳಿ, ಸೂರ್ಯೋದಯದ ನಂತರ ಹಳದಿ, ಸೂರ್ಯಾಸ್ತಕ್ಕೂ ಮುನ್ನ ಕೆಂಪು ಮತ್ತು ಸೂರ್ಯಾಸ್ತದ ನಂತರ ಸಂಪೂರ್ಣವಾಗಿ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ಇದರ ಜೊತೆಗೆ ಈ ಶಿವಲಿಂಗದ ಮೇಲ್ಭಾಗವು ತ್ರಿಶೂಲದಂತೆ ಕಾಣುತ್ತದೆ ಮತ್ತು ಹೀಗೆ ನಂಬಲಾಗುತ್ತದೆ ಇದೇ ಸ್ಥಳದಲ್ಲಿ ಶಿವ ಮತ್ತು ಪಾರ್ವತಿಯ ಮಿಲನ ಆಗಿತ್ತು ಎಂದು. ಈ ಕಾರಣಕ್ಕಾಗಿಯೇ ಇದು ಅವರ ವಿಶ್ರಾಂತಿ ಸ್ಥಳವೂ ಆಗಿದೆ ಮತ್ತು ಈ ಪರ್ವತದ ಯಾತ್ರೆಯ ಮಧ್ಯದಲ್ಲಿ ಪಾರ್ವತಿ ಕುಂಡ ಸಿಗುತ್ತದೆ. ಈ ಕುಂಡವನ್ನು ಸ್ವಯಂ ಮಾತಾ ಪಾರ್ವತಿಯೇ ಸೃಷ್ಟಿಸಿದ್ದಾಳೆ. ಸ್ನೇಹಿತರೆ, ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ ನಲ್ಲಿ ಜೈ ಶಿವಧಾಮ ಎಂದು ಬರೆದು ಈ ಚಾನಲ್ ಅನ್ನು ಫಾಲೋ ಮಾಡಿ.